ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಐಕೆಎ ಬೆಂಗಳೂರು ಶಾಖೆಯು ಸೆಪ್ಟೆಂಬರ್ 2026 ಅನ್ನು ಆಯೋಜಿಸಿದ್ದು, 2 ದಿನಗಳ ಈ ಸಮ್ಮೇಳನವು ಆಗಸ್ಟ್ 22, 2026 ಶನಿವಾರದವರೆಗೆ ನಡೆಯಲಿದೆ. ವೇಗವಾಗಿ ಬದಲಾಗುತ್ತಿರುವ ತಾಂತ್ರಿಕ, ಆರ್ಥಿಕ ಮತ್ತು ನಿಯಂತ್ರಣಾತ್ಮಕ ಪರಿಸರದ ಹಿನ್ನೆಲೆಯಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ವೃತ್ತಿಯ ಬದಲಾಗುತ್ತಿರುವ ಪಾತ್ರದ ಕುರಿತು ಚರ್ಚಿಸಲು ಸುಮಾರು 200 ಚಾರ್ಟರ್ಡ್ ಅಕೌಂಟೆಂಟ್ಗಳು, ವೃತ್ತಿಪರರು, ಉದ್ಯಮ ನಾಯಕರು ಹಾಗೂ ತಜ್ಞರು ಭಾಗವಹಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ಮೈಂಡ್ ಟ್ರೀ ಸಂಸ್ಥೆಯ ಮಾಜಿ ಸಿಇಒ ಕೆ. ರೋಸ್ಟೋವ್ ರಮಣನ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿದರು. ಐಕೆಎ ದಕ್ಷಿಣ ಪ್ರಾದೇಶಿಕ ಮಂಡಳಿಯ ಬೆಂಗಳೂರು ಶಾಖೆಯ ಅಧ್ಯಕ್ಷೆ ಕೆ. ಕವಿತಾ ಪರಮೇಶ್ ಮತ್ತು ಕಾರ್ಯದರ್ಶಿ ಕೆ. ಶ್ರೀಪಾದ್ ಎಚ್. ನಾರಾಯಣ್ ಅವರ ನೇತೃತ್ವದಲ್ಲಿ ಪ್ರಾದೇಶಿಕ ಮಂಡಳಿ ಸದಸ್ಯರಾದ ಕ. ಪಂಪಣ್ಣ ಬಿ.ಇ. ಹಾಗೂ ಐಕೆಎ ದಕ್ಷಿಣ ಪ್ರಾದೇಶಿಕ ಮಂಡಳಿಯ ಕಾರ್ಯದರ್ಶಿ ಕೆ. ಪ್ರಮೋದ್ ಆರ್. ಹೆಗ್ಡೆ ಅವರ ಉಪಸ್ಥಿತಿಯಲ್ಲಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆರ್ಥಿಕ ಆಡಳಿತ, ಪಾರದರ್ಶಕತೆ ಮತ್ತು ಉದ್ಯಮಗಳ ಬೆಳವಣಿಗೆಯನ್ನು ಬಲಪಡಿಸುವಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳು ವಹಿಸುವ ಮಹತ್ವದ ಪಾತ್ರವನ್ನು ಒತ್ತಿ ಹೇಳಿದರು. ವೇಗವಾಗಿ ಡಿಜಿಟಲೀಕರಣಗೊಳ್ಳುತ್ತಿರುವ ಆರ್ಥಿಕ ವ್ಯವಸ್ಥೆಯಲ್ಲಿ ವೃತ್ತಿಪರರು ನಿರಂತರವಾಗಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು, ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಕರ್ನಾಟಕದ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂದು ಅವರು ಹೇಳಿದರು. ತಮ್ಮ ವ್ಯಾಪಕ ಕಾರ್ಪೊರೇಟ್ ನಾಯಕತ್ವದ ಅನುಭವವನ್ನು ಹಂಚಿಕೊಂಡ ಕ. ರೋಸ್ಟೋವ್ ರಮಣನ್ ಅವರು ಬದಲಾಗುತ್ತಿರುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವಿಕೆ, ನವೀನತೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಅಗತ್ಯವನ್ನು ವಿವರಿಸಿದರು. ಚಾರ್ಟರ್ಡ್ ಅಕೌಂಟೆಂಟ್ಗಳು ಸಾಂಪ್ರದಾಯಿಕ ಲೆಕ್ಕಪತ್ರ ಮತ್ತು ಅನುಸರಣೆ ಕಾರ್ಯಗಳನ್ನು ಮೀರಿ ಉದ್ಯಮಗಳು ಮತ್ತು ಸಂಸ್ಥೆಗಳಿಗೆ ವಿಶ್ವಾಸಾರ್ಹ ಕಾರ್ಯತಂತ್ರದ ಸಲಹೆಗಾರರಾಗಿ ಹೊರಹೊಮ್ಮುವ ಅವಕಾಶವಿದೆ ಎಂದು ಅವರು ಹೇಳಿದರು. ಸಮ್ಮೇಳನದಲ್ಲಿ ಕೃತಕ ಬುದ್ಧಿಮತ್ತೆ, ಐಎ ಮತ್ತು ತಂತ್ರಜ್ಞಾನ, ಕಾರ್ಪೊರೇಟ್ ನಾಯಕತ್ವ, ಸುಸ್ಥಿರತೆಯ ಅಭ್ಯಾಸಗಳು, ಮಧ್ಯಸ್ಥಿಕೆ ಮತ್ತು ಪಂಚಾಯಿತಿ ಲೆಕ್ಕಪರಿಶೋಧನೆಯ ಗುಣಮಟ್ಟ, ಫ್ಯಾಮಿಲಿ ಆಫೀಸ್ಗಳು, ತೆರಿಗೆ ಮತ್ತು ನಿಯಂತ್ರಣಾತ್ಮಕ ಅನುಸರಣೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆಗಳು ನಡೆಯುತ್ತಿವೆ. ವೃತ್ತಿಯಿಂದ ಬದಲಾಗುತ್ತಿರುವ ನಿರೀಕ್ಷೆಗಳು ಹಾಗೂ ಭವಿಷ್ಯಕ್ಕೆ ಸಜ್ಜಾಗಿರುವ ಚಾರ್ಟರ್ಡ್ ಅಕೌಂಟೆಂಟ್ಗಳ ಅಗತ್ಯತೆಯ ಕುರಿತು ವಿವಿಧ ಗೋಷ್ಠಿಗಳು ಬೆಳಕು ಚೆಲ್ಲುತ್ತಿವೆ. ದಿ ಎ ರೆಡಿ ಕೇರ್ ಥ್ರೈವಿಂಗ್ ನಾಟ್ ಜಸ್ಟ್ ಸರ್ವೈವಿಂಗ್ ಎಂಬ ಪ್ರಮುಖ ಗೋಷ್ಠಿಯು ಕೃತಕ ಬುದ್ಧಿಮತ್ತೆಯು ಚಾರ್ಟರ್ಡ್ ಅಕೌಂಟೆನ್ಸಿ ವೃತ್ತಿಯನ್ನು ಹೇಗೆ ಪರಿವರ್ತಿಸುತ್ತಿದೆ ಎಂಬುದರ ಕುರಿತು ಗಮನಹರಿಸುತ್ತದೆ. ವೃತ್ತಿಪರ ತೀರ್ಮಾನ ಕೈಗೊಳ್ಳುವ ಸಾಮರ್ಥ್ಯ, ನೈತಿಕತೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಂಡು ತಂತ್ರಜ್ಞಾನ ಆಧಾರಿತ ಸಾಮರ್ಥ್ಯಗಳನ್ನು ಕೆಗಳು ಅಭಿವೃದ್ಧಿಪಡಿಸಿಕೊಳ್ಳುವ ಅಗತ್ಯತೆಯನ್ನು ಈ ಗೋಷ್ಠಿಯಲ್ಲಿ ಚರ್ಚಿಸಲಾಗುತ್ತಿದೆ. ಅಂತ ಚೇರ್ಪರ್ಸನ್ ಬೆಂಗಳೂರು ಬ್ರಾಂಚ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇವರು ಶ್ರೀಪಾದ್ ಅಂತ ಸೆಕ್ರೆಟರಿ ಬೆಂಗಳೂರು ಬ್ರಾಂಚ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಸೋಸಿಯೇಷನ್. ಇವತ್ತಿನ ದಿನ ನಾವು ಸಂವಾದ ಅಂತ 2 ವಾರ್ಷಿಕದ ಸಮಾವೇಶ, 2 ದಿನಗಳ ವಾರ್ಷಿಕ ಸಮಾವೇಶಕ್ಕೆ ಇಲ್ಲಿ ಎಲ್ಲ ನಾವು ಸೇರಿದ್ದೀವಿ. ಇದು ಕರ್ನಾಟಕದಾದ್ಯಂತ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬಂದಿದ್ದಾರೆ. ಸುಮಾರು 2,000 ಮಂದಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇಲ್ಲಿ ಬಂದು ಇವತ್ತು 2 ದಿನವರೆಗೂ ಎಲ್ಲ ನಮ್ಮ ಪ್ರೊಫೆಷ್ನಲ್ ಇಂಟ್ರೆಸ್ಟ್ ಟಾಪಿಕ್ ಇರುವಂಥದ್ದು ಇವತ್ತು 2 ದಿನದಲ್ಲಿ ಚರ್ಚೆ ಮಾಡಿ ಎಲ್ಲರೂ ಕಲ್ತ್ಕೊತಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ CM ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದರು, ಮತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಬಂದಿದ್ದರು, ಮತ್ತು ಗೆಸ್ಟ್ ಆಫ್ ಆನರ್ ಆಗಿ ರೋಸ್ಟೋವ್ ರಮಣನ್ ಅಂತ ಅವರು ಎಕ್ಸ್ CEO ಆಫ್ ಮೈಂಡ್ ಟ್ರೀ ಅವ್ರು ಕೂಡ ಬಂದಿದ್ದರು. ಅವ್ರು ನಮ್ಮ ಹೀಸ್ ಅ ಚಾರ್ಟರ್ಡ್ ಅಕೌಂಟೆಂಟ್, ಸೊ ನಮ್ಗೆ ಅದು ಒಂದು ಖುಷಿ ಇದೆ. ಅದಲ್ಲದೆ ಅವ್ರ ಜೊತೆ ಪೊನ್ನಣ್ಣ ಅಂತ ಪೊಲಿಟಿಕಲ್ ಸೆಕ್ರೆಟರಿ ಅವ್ರು ಕೂಡ ಬಂದಿದ್ದರು. CM ಅವರು ಬಂದು ಸುಮಾರು ಹೊತ್ತು ಮಾತಾಡಿ ನಮಗೆ ನಮ್ಮ ಇವರಿಗೆ ಏನೇನು ಅಂದರೆ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವುದು ಸಪೋರ್ಟ್ ನಾವು ಗೌರ್ಮೆಂಟಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಎಲ್ಲ ಕೇಳಿದ್ದಾರೆ. ನಾವು ಖಂಡಿತ ಅದನ್ನು ಖುಷಿಯಿಂದ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಕರ್ನಾಟಕದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳಿಗೆ, ಕರ್ನಾಟಕ ಸರ್ಕಾರದ ಕಂಪ್ನೀಸ್ಗಳಿಗೆ ಎಲ್ಲ ಅಲ್ಲಿ CFOಸ್ಗೆ ನಾವು ಸುಮಾರು ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ. ಅದಲ್ದಲೇ GST ಆಫೀಸರ್ಸ್ಗೆ ಟ್ರೈನಿಂಗ್ ಎಲ್ಲ, GST ಹೊಸ ಲಾ ಬಂದಾಗ ನಾವು ಸುಮಾರು ಟ್ರೈನಿಂಗ್ ಮಾಡಿ ಅವ್ರಿಗೆಲ್ಲನೂ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೆಂದರೆ ಚೀಫ್ ಮಿನಿಸ್ಟರ್ ಅವರು ಖುದ್ದಾಗಿ ಕೇಳಿರಬೇಕಾದ್ರೆ ನಮ್ಗೆ ಇನ್ನೂ ಸಂತೋಷ, ನಾವು ಮಾಡ್ತೀವಿ. ಅದಲ್ದಲೇ ಚೀಫ್ ಮಿನಿಸ್ಟರ್ ಅವರಿಗೆ ನಾವು ನಮ್ಮ ಜಾಗದೊಂದು ರಿನ್ಯೂವಲ್ಲು ನಮಗೊಂದು ಸೈಟ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಇಷ್ಟು ದೊಡ್ಡ ಸಂಸ್ಥೆ ಆದರೂ ನಮಗೊಂದು ಸ್ವಂತವಾದ ಜಾಗ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಅದನ್ನು ನೀವು ವರಿ ಮಾಡಬೇಡಿ, ನಾವು ನೋಡ್ಕೊತೀವಿ. ಅದಲ್ದಲೇ ಈಗಿರೋ ರಿನ್ಯೂವಲ್ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಿಷ್ಟು ಅಂದರೆ ಓವರಾಲ್ ಇವತ್ತಿನ ಸಮಾವೇಶ ಒಳ್ಳೆ ಉದ್ಘಾಟನೆ ಆಗಿದೆ. ಅವ್ರು ಹೇಳ್ದಂಗೆ ಅವ್ರು ಹಚ್ಚಿದ ಜ್ಯೋತಿ ನಮಗೆ ಮೋಸ್ಟ್ಲಿ 2 ದಿನವರೆಗೂ ಚೆನ್ನಾಗಿ ಒಳ್ಳೆ ಅದಲ್ದಲೇ ಮುಂದಕ್ಕೆ ಒಳ್ಳೆ ನಾಂದಿ ಮಾಡುತ್ತೆ ಅಂತ ನಾವು ನಂಬಿದ್ದೀವಿ. ಥ್ಯಾಂಕ್ ಯು.